ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ನಾವು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಡಿಮಾರ್ಟ್ಗೆ ರೇಷನ್ ಎಲ್ಲ ತಂದಿದ್ದಾಯಿತು. ಸೊ ಹೊಸ ಫ್ರಿಜ್ ಬಂದಿದ್ದಲ್ಲ, ಸ್ವಲ್ಪ ಇಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಇನ್ನೂ ಸರಿ ಏನಿಟ್ಟಿಲ್ಲ. ಒಂದು ಸ್ವಲ್ಪ ಟ್ರೇಸ್ ಎಲ್ಲ ಬೇಕಿತ್ತು. ಆ ಟ್ರೇಸ್ ಎಲ್ಲ ತರೋಣ. ಮತ್ತು ಒಂದು ಸ್ವಲ್ಪ ಏನು ಅಂತೀರೋ ಒಂದು ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಿಚನ್ ಆರ್ಗನೈಸರ್ಸ್ ಒಂದಷ್ಟು ತರಬೇಕು, ಅದಕ್ಕೋಸ್ಕರ. ಏನೋ ಹೇಳ ತವಾಯ್ತು, ಹೇಳು ಹೇಳು. ಆಮೇಲೆ ಏನ್ ತಗೋತೀಯ? ಏನಂತೆ ಬೇಬೆ? ನೈಲ್ ಪಾಲಿಶ್ ತಗೋತಾಳೆ. ಮಾಡ್ಕೊಂಡ್ಮೇಲೆ ಸಿಗೋಣ. ಎಲ್ಲ ಗೋಪಿನೇ ಕೊಡ್ಸೋದು, ಗೋಪಿದೆ ಬಿಲ್ಲು. ಏನು? ಎಲ್ಲಿಗೆ? ನಿಮ್ಮಪ್ಪನ ಡಿಮಾರ್ಟ್. ನಮ್ಮಪ್ಪ ಡಿಮಾರ್ಟ್ ಕರ್ಕೊಂಡು ಹೋಗ್ತಾರೆ. ತಲಾಟೆ ಅದು. ನಮ್ಮಪ್ಪ ಡಿಮಾರ್ಟ್ ಕರ್ಕೊಂಡು ಹೋಗ್ತಾರೆ, ನಮ್ಮ ಮಮ್ಮಿ ಆಫೀಸ್ ಹೋಯ್ತದೆ. ಆಮೇಲೆ ನೀನು? ನಮ್ಮ ಅಕ್ಕ ಪುದೀನ ಕಡ್ಡಿ ಕೊಟ್ಟಿತ್ತು. ಅದ್ರಲ್ಲಿ ಬರೀ 3 ಎಲೆ ಬರ್ತಾ ಇದೆ. ಇಲ್ಲೊಂದು ಸ್ನೇಕ್ ಪ್ಲ್ಯಾಂಟ್ ಹಾಕಿದ್ದೀನಿ, ನಮ್ಮ ಮನಿ ಪ್ಲ್ಯಾಂಟ್ ಸರಿ ಮಾಡಬೇಕು. ಅದು ಅಷ್ಟೇ, ಆ ಕಡೆ ಹಾಕ್ಬೇಕು ಬಳ್ಳಿ. ಇಲ್ಲಿ ಒಂದು ಮೊಗ್ಗು ಬೆಳೀತಾ ಇದೆ. ಹಾಂ, ಬರ್ತೈತೆ. ಅಲ್ಲೊಂದು ರೋಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ರೋಸ್ ಗಿಡ ನೋಡಿ, ಎಳೆ ಕಡ್ಡಿ ಹೆಂಗೆ ಬೆಳೀತಾ ಇದೆ, ಕಾಣಿಸ್ತಾ ಇದೆಯಾ? ಇಲ್ಲಿ ಅಲ್ಲಿ ಇಲ್ವಾ ಗ್ರೀನು ಸ್ಮಾಲ್? ಇದು ರೋಸ್ ಬೆಳೀತಾ ಇದೆ ಇವಾಗ. ಎಷ್ಟು ಇಲ್ಲೊಂದು 3 ಮೊಗ್ಗಿದೆ. ಬರಲಿ ಅಮ್ಮ ಇರೋ ಬರೋವ್ರಿಗೂ. ಹಂಗೆ ಕುಚ್ಚೋಬೇಕು, ರೋಡ್ಗೆ ಹೋಗ್ಬಾರ್ದಲ್ವಪ್ಪ. ರೋಡ್ ಹೋದ್ರೆ ಏನಾಗುತ್ತೆ? ಗಾಡಿ ಬರ್ತದೆ. ಗಾಡಿ ಬಂದ್ರೆ ಹಬ್ಬ ಹೋಗುತ್ತಲ್ಲಪ್ಪ. ಅದಕ್ಕೆ ಮಮ್ಮಿ ಪಪ್ಪ ಆಚೆ ಹೋಗೋರ್ಗೂ ಹೋಗಂಗಿಲ್ಲ ತಾನೇ. ಗುಡ್ಗಲ್ ಮಗನೆ ನೀನು. ಹಾಂ, ಹ್ಞೂ ಮಗನೆ. ಏನು ಬೇಕು ನಿಂಗೆ ಡಿಮಾರ್ಟಲ್ಲಿ? ಚಾಕ್ಲೇಟ್ ಇಲ್ಲೇ ತಗೋ. ಡಿಮಾರ್ಟ್ಗೆ ಹೋಗಿ ಯಾಕೆ ತಗೋಬೇಕು? ಅವಳಿಗೆ ಎಸ್ಕಲೇಟ್ರ್ ಇದೆಲ್ಲ, ಆ ಎಸ್ಕಲೇಟ್ರ್ ಕಾರ್ ಮೇಲೆ ಕವರ್ ಹಾಕೋತಾನೆ. ಎಷ್ಟು ಧೂಳೈತೆ. ಯಾವುದೇ ಸುನ್ಕೋದಾಗ ಆರ ಹಾಕಿದ್ದಂಗೆ ಐತಲ್ಲ. ಗಾಳಿ ಎಂಜನ ಬಿಡೋಳೆಲ್ಲ ಕುತ್ಕೊಳ್ಳಿ. ನಡಿಯ ಕುಚ್ಚೋಳು, ಬಿಡೆ ಕುತ್ಕೊಳ್ಳಿ. ಅವಳು ಹಿಂಗೆ ಕುತ್ಕೋಬೇಕು. ನಡೀತಾ ಇದ್ದಾರೆ ಪಾಪ. ಅವೆಲ್ಲ ಫ್ರಿಜ್ಜಲ್ಲಿ ಹಿಡಿಯುತ್ತಾ? ಫಸ್ಟು ನೋಡ್ಕೊ. ತಗೊಂಡು ಸುಮ್ಮನೆ ದುಡ್ಡು ಇದು ಮಾಡೋಕ್ಕೆ ಹೋಗಬೇಡ. ಅದು ಗಿರಿರು ಬಾತ್ರೂಮ್ ಬಲ್ಪ್ ಇಲ್ಲ. ಅದೇಂತದು ಇರಲಿ ಸಾಕು. ನಾನೇನಾರು ಇದು ಆಮ್ಲೆಟ್ ಮಾಡಿಸ್ಕೊಂಡ್ರೆ ಫ್ರಿಜ್ಜಲ್ಲಿ ಇಡ್ಸುತ್ತಾ? ಫ್ರಿಜ್ಜಲ್ಲಿ ಇಡ್ಸುತ್ತಾ? ಅದು ಇನ್ನೂ ದೊಡ್ಡದಾಯ್ತು. ಮೆಡಿಸನ್ ಇತ್ಕೊಳಕ್ಕೆ ತಗೊಳ್ಳೋದಾ? ಫುಲ್ ಸೆಟ್ಟು? ಹಾಂ, ಹೊಂಡ ಬೆಲ್ ಸಿಗುತ್ತೆ ನೋಡಿ. ಎಷ್ಟದು? ಹೆಚ್ಕೊ ಬಂದದು. ಅದು ಇವ್ರು ಕೊಟ್ಬಿಟ್ಟೆ ನಾನು. ನಾಗರಾಜ್ ಸರ್ ಕೊಟ್ಬಿಟ್ಟೆ. ಅದನ್ನು ಲಾಕ್ ಆಗೋದು ಎತ್ಕೊ.
ಒಳ್ಳೆ ಸುರಿತೆ ದಪ್ಪ ಗಟ್ಟಿ ಇದೆ ಬೇಡ ತಗೊಳಕ್ಕಿಲ್ಲ ಇನ್ನೇನು ತಗೊಳಕ್ಕೆ ಇಷ್ಟು ಮಾಡುತ್ತೆ ನೋಡಿ ಈ ಥರದ್ದು ಹಾಕಲ್ಲ ಫ್ರಿಜ್ ಹಿಡಿಯಲ್ಲ. ನಾನು ಹೇಳ್ತಿರೋದು ಸೈಜಲ್ಲಿ ಇಡೋಕ್ಕೆ ನಾವಾಗಲ್ಲ 80,000. ಇದು ಆ್ಯಕ್ಚುಲಿ ಕರೆಕ್ಟಾಗಿದೆ. ಇದು ಆ್ಯಕ್ಚುಲಿ ಕರೆಕ್ಟಾಗಿದೆ. ಎರಡು ತಗೊಳ್ಳೋದು ಹಿಂಗೆ ಇಡೋಕ್ಕಾಗಲ್ಲ. ಬಟ್ ಅದು ಮತ್ತೆ ಹಿಂಗೆ ಇರಬೇಕು ಉದ್ದಕ್ಕೆ ನಿಲ್ಸಕ್ಕೆ ಹಿಂಗೆ ಇಡಬೇಕು. ಹಂಗಾಗಲ್ಲ ಎಷ್ಟೊಂದು ಐತೆ. ಹಾಂ ಸುಮ್ಮನೆ ಅದರಲ್ಲೇ ಇಡ್ಬೋದು ಬಾ. ಆ ಥರ ಸುಮ್ಮನೆ ಅದಕ್ಕೆ ಸಪ್ರೇಟಾಗಿ ಏನು ತಗೊಂಡಿದ್ದೆ. ಅಲ್ಲೇ ಇಟ್ಬಿಡೋದು ಬೇಡ. ಜಿ ಹಾಕೊಳಕೈತೆ ಮನೇಲಿ. ಅಲ್ಲೇನಿಲ್ಲ ಬಾ ಇರೋದು. ಚೆನ್ನಾಗಿ ನೋಡಿ ಏನು ಅವಳೆ ಯಾವ್ದು ಬೇಕಪ್ಪ? ಅದು ಹೊಡೆದೋಗಿತ್ತು ಅವತ್ತು ಮತ್ತೆ ಲವ್ ಅದು ಬೇರೆ ಎತ್ಕೊಳ್ಳೋ ಲವ್ 9.91. ಅದು ಇಲ್ಲ, ಅದು ಕೆಳಗಡೆ ಐತೆ. ಇಲ್ಲೇ ಐತಲ್ಲ ಅದು ಎಷ್ಟು 790 ಏನು ಅದು 22 ದಿನ ಆಡ್ತಾಳೆ ಆಮೇಲೆ ಸರಿಯಪ್ಪ. ಯೂಶಲಿ ಕೇಳಲ್ಲ ಬೇಕು. ಹಾಂ ಸರಿ ಆಯಿತು. ಕೆಳಗಡೆ ಎತ್ಕೊಂಡು ಕೊಡ್ತಾರಂತೆ ಬಾ. ಅದೇನಪ್ಪ ಅದೇ ಕೆಳಗಡೆ ಎತ್ಕೊಂಡು ಕೊಡ್ತಾರೆ ಬಾ. ಸರಿ ಅಲ್ಲಿ ಆರ್ಡ್ರ್ ಮಾಡಿ ತಗೊಳ್ಳೋಣ ಬಾ. ಏನು ಬೇಕು? ಅದು ಬೇಕಾ? ಸರಿ ಬಾ ಆಯಿತು. ಡಿಮ್ಯಾಟಿಂದ ಗೊಂಬೆಗೆ ಪಾಪ್ಕಾರ್ನ್ ತಗೊಬಂದ್ವಿ. ಚೆನ್ನಾಗಿರ್ತಾ ಇದು. ಹಾಂ ಆಮೇಲೆ ಬಿತ್ತು ಅಮ್ಮ. ಯಾಕಮ್ಮ ನೋಡು ಗೊಬ್ಸಿ ಹೆಂಗಾಡ್ತಾಳೆ. ಎಲ್ಲ ತಿನ್ನೋಣ. ಅರಿಬಾರ್ದು. ಚೆನ್ನಾಗಿದೆ, ಖಾರ ಇಲ್ಲ. ಚೆನ್ನಾಯ್ತು ತಿಂದು ನೋಡು. ಚೆನ್ನಾಯ್ತಾ? ಮಮ್ಮಿಗೆ ಇಡು. ಅಲ್ಗಳು ನೋಡು ಹೆಂಗಾಗಿತ್ತಾಳೆ ಕರಮ್ ಕರಮ್ ಅಂತ. ಮಮ್ಮಿಗಿಡ. ಥ್ಯಾಂಕ್ ಯು ಮಗ್ನೆ. ತೊಳಿದಿರ ಹಂಗೆ ಹಾಕೊಟ್ಬಿಡ್ತೀಯಾ? ನಾವು ರೀಸೆಂಟಾಗಿ ಹೋಗಿದ್ವಿ ಡಿಮಾರ್ಟ್ಗೆ. ಅವಾಗ ಎಷ್ಟು ತಂದಿದ್ವಿ ಇದು 129ಗೆ 3 ಇದೆ. ಕಂಪಾರ್ಟ್ಮೆಂಟ್ಸ್ ಏನಂತಾರೆ, ಏನಂತಾರೆ ಗೊತ್ತಿ? ಕಂಪಾರ್ಟ್ಮೆಂಟ್ಸ್. ಸೊ 129ಗೆ 3 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಏನಾರು ಇಡಕ್ಕಾಗುತ್ತೆ, ಅದಕ್ಕೋಸ್ಕರ ಇದನ್ನು ತಗೊಂಡೆ. ಆಮೇಲೆ ಇದು 89 ಚೆನ್ನಾಗಿದೆ. ಬಟ್ಲುಗಳು ಅಥವಾ ಬೌಲ್ಸ್ ಏನು ಹೇಳ್ಬೋದು, ಏನಾದ್ರು ಗೊಂಬೆಗೆ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಈ ಥರ ಪಾಪ್ಕಾರ್ನ್ ಆಗಿದ್ದು. ಸುಮ್ಮನೆ ಅದನ್ನು ಮಾತಾಡಬಾರ್ದು ಅಂತ ಹೇಳಿದ್ದೀನಿ. ಆಮೇಲೆ ಬಲ್ಬ್ಸ್ ಎರಡು ತಗೊಂಡ್ವಿ.
ಇವಾಗ ಬೇಸಿಗೆಗಾಲ ಅಲ್ವಾ ಗೋಪಿ ಈ ಥರ ಸ್ವಲ್ಪ ಪೌಡರ್ ಯೂಸ್ ಮಾಡ್ತಾರೆ. ಡರ್ಮಿ ಕೂಲ್ ನೀನು ಯೂಸ್ ಮಾಡ್ತಾರೆ ಇನ್ನೊಂದು ಯಾವುದಾದ್ರು ಅದು ಒಳಗಡೆ ಇತ್ತಲ್ಲ ಅದು ಕ್ಯಾಂಡಿಡ್ ಚೆನ್ನಾಗಿರುತ್ತೆ ಇದು 155 ರೂಪಾಯಿ. ಬೈ ಒನ್ ಗೆಟ್ ಒನ್ 155. ಇದೆ ಬೈ ಒನ್ ಗೆಟ್ ಒನ್ ಅಂದರೆ ಸ್ಮಾಲ್ ಒನ್. ಆಮೇಲೆ ಇದು 199 ಕೊಟ್ಟು ಈ ಸ್ಪೂನ್ ಮತ್ತು ಸ್ಮಾಲ್ ಸೈಜ್ ಸ್ಪೂನ್ ಮತ್ತು ಫೋಕ್ ತಗೊಂಡೆ. ಸೊ ನಾನು ಎಲ್ಲ ಅಡುಗೆ ಮನೆನ ಸ್ವಲ್ಪ ಆರ್ಗನೈಸೇಷನ್ ಮಾಡಬೇಕು ಅಂತ ಇದ್ದೀನಿ ನೀಟಾಗೆ. ಸೊ ಅದಕ್ಕೋಸ್ಕರ ತೆಗೆದಿಟ್ಕೊಂಡಿದ್ದೀನಿ. ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ. ಟೈಮ್ ಸಿಕ್ಕಿದ ತಕ್ಷಣ ನೀರು ಕೊಡಲಾ? ಟೈಮ್ ಸಿಕ್ಕಿದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇದಂತ ಕುಡ್ಸಂಗೆ ಓಪನ್ ಮಾಡಬಾರ್ದು. ಕುಡಿ ಏನು ಕುಡಿಯಾ ಕುಡಿತೇ ಬೇಕು ಬಿಡು, ಬೇಡ ಅಂದ್ರೆ ಬಿಡ. ಆಮೇಲೆ ರೊಟ್ಟಿ ಎತ್ತಕ್ಕೆ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಇದೆ ಅಲ್ವಾ, ನೀಟಾಗಿ ಕಿತ್ತೋಗಲ್ಲ ರೊಟ್ಟಿ. ಬಟ್ ಈ ಥರ ಎತ್ತಕ್ಕೆ ಸ್ವಲ್ಪ ದೊಡ್ಡ ಸೈಜ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತಗೊಂಡೆ. ಇದು ಎಷ್ಟು ರೂಪಾಯಿ? 59 ರೂಪಾಯಿ. ಆಮೇಲೆ ಫ್ರಿಡ್ಜಲ್ಲಿ ಇಡೋಕ್ಕೆ ಈ ಕೊತ್ತಂಬರಿನೋ ಅಥವಾ ಪುದೀನೋ ಅಥವಾ ಏನಾದ್ರು ಬಟಾಣಿ ಆಮೇಲೆ ಬಿಡಿಸಿರೋ ತರಕಾರಿ ಆ ಥರದ್ದು ಏನಾದ್ರು ಇಡೋದಕ್ಕೆ. ಇದು ಮಾತ್ರ ಫ್ರಿಡ್ಜ್ಗೆ ಗೋಪಿ ನೀನು ಜಿಮ್ಗೆ ಎತ್ಕೊಂಡು ಹೋಗೋಕ್ಕೆಲ್ಲ ಇಲ್ಲ. ಸೊ ಅದಕ್ಕೋಸ್ಕರ ಇದು ಮತ್ತೆ ಥರ ಫ್ರಿಡ್ಜ್ಗೆ ಅಂತ ಯಾಕಂದರೆ ನಮ್ಮ ಮನೇಲಿ ಮಿಕ್ಸ್ ಆಗಿಬಿಡುತ್ತೆ. ಸೊ 109 ವರ್ತ್ ಅನಿಸ್ತು ನನಗೆಲ್ಲ ಗೋಪಿ. ಇದು ಬರ್ತಲ್ಲ 4 ಮತ್ತು 6. ಆಮೇಲೆ ಅಲ್ಲಿಂದನೇ ಹಾಲು ತಂದು ಫ್ರಿಡ್ಜಲ್ಲಿ ಇಡಬೇಕು. ಇದು ಚಿಕ್ಕಿ. ಆಮೇಲೆ ನಾನು 2 ಕ್ಲಿಪ್ ತಗೊಂಡೆ. ಆಮೇಲೆ ಮಜ್ಜಿಗೆ ಬೇಸಿಗೆ ಅಲ್ವಾ ಬಿಸಿಲಲ್ಲ ಅದಕ್ಕೆ ಹಾಕೊಡ್ತೀನಿ. ಒಂದು ನಿಮಿಷ ಇರು, ತಿಂತಾ ಇರೋ ಅಷ್ಟೊತ್ತು ಹಾಕೊಡ್ತೀನಿ. ಬಟ್ಲಲ್ಲಿ ಹಾಕೊಡ್ಬೇಕಂತೆ. ಹಾಕೊಡ್ತೀನಿ. ಆಮೇಲೆ ಕಿಚನ್ ಟವಲ್ಸ್ ಇದು 99 ರೂಪೀಸ್. 4 ಪೀಸ್ ಇದೆ. ದೇವ್ರ ಮನೆಗೂ ಆಗುತ್ತೆ, ನನಗೆ ದೇವ್ರ ಮನೆಗೂ ಬೇಕು, ಅದಕ್ಕೆ ಇದೊಂದು ತಗೊಂಡೆ. ಇನ್ನೂ ಒಂಥರ ದೊಡ್ಡದು ಕಿಚನ್ ಟವಲ್ ತಗೊಂಡೆ. ಅಂದರೆ ದೊಡ್ಡ ಪಾತ್ರೆಗಳೆಲ್ಲ ಇಟ್ಕೊಳ್ಳೋಕ್ಕೆ ಬರ್ತಾ ಇದೆ ನೋಡೋದು. ದೊಡ್ಡ ಪಾತ್ರೆಗಳು ಇಟ್ಕೊಳ್ಳೋದಕ್ಕೆ. ಸೊ ಇದು 69ಗೆ ನೀನು ಕೇಳಲ್ಲ ಅವಳು ಕೇಳಲ್ಲ. ಬಿಡು, ತಿಂತೋಳಲ್ಲ, ಕೆಳಗಡೆ ಬಿದ್ದಿರೋದಲ್ಲ ಹೋಗ್ಲಿ ಬಿಡು. ಇದು ಬೇಡ ಅಂದೇ ತಾನೇ ಗೋಪ್ಸಿ, ಸುಮ್ಮನೆ ಕಾಸು ವೇಸ್ಟ್ ಮಾಡ್ತೀವಿ. ಮತ್ತೆ ಇದ್ರದ್ದು ಅದನ್ನೆಲ್ಲ ಕಾಸು ಲೆಕ್ಕ ಹಾಕೊಡು. ಆಮೇಲೆ ಸತಿ ಎತ್ಕೊಂಡಲ್ಲ ನಾನು ತಗೊಂಡಾಗ ಮನೆಗೆ ನಾನು ತಕೊಂಡಿದ್ದು, ನನಗೆ ಅಂತ ಪರ್ಸನಲ್ ಆಗಿ ತಗೊಂಡಿದ್ದೆ. ನಾನು ಇನ್ನೊಂದು ಮನೆಗೆ ತಗೊಂಡಿದ್ದೀನ. ಇದು ನಿನಗೆ ಅಂತ ತಗೊಂಡಿದ್ದೆ, ಅಲ್ಲಿ ಐತಲ್ಲ ಇನ್ನ. ಸರಿ, ಇನ್ನು ಇದು 49 ರೂಪೀಸ್. ಎಷ್ಟು ಹೇಳಿದ್ರು ಕೇಳಲ್ಲ, ಈ ಥರ ತಗೊಳ್ತಾರೆ ಜಾಸ್ತಿ. ಆಮೇಲೆ ಪನ್ನೀರ್ ಏನಾದ್ರು ಮಾಡೋಣ ಅಂತ ಈ ಚಾಕ್ಲೇಟ್. ಆಮೇಲೆ ನನ್ನ ಫೇವ್ರೆಟ್ ಕಡಾಯಿ. ಎಷ್ಟು ತೂಕ ಇದೆ ಗೊತ್ತಾ? ಇದು ವರ್ತ್ ಅನಿಸ್ತು. 899 ರೂಪೀಸ್. ಆನ್ಲೈನಲ್ಲೆಲ್ಲ 1000 ಮೇಲಿದೆ. 26 ಸೆಂಟಿಮೀಟರ್. ಚಿಕನ್ ಫ್ರೈ ಅಥವಾ ಅವಲಕ್ಕಿ ಚಿತ್ರಾನ್ನ ಈ ಥರ ಎಲ್ಲ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಾದ್ರು ಕರ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ. ವಡೆ ಗಿಡೆ ಅಲ್ವಾ ಗೋಪಿ, ಕಬಾಬ್. ಸೊ ಅದಕ್ಕೆ ಇದನ್ನು ತಗೊಂಡೆ. ನಂಗೆ ಸಖತ್ ಇಷ್ಟ ಆಯ್ತಿದೆ, ಯಾಕೋ ಗೊತ್ತಿಲ್ಲ. ಬಟ್ಟೆ ಯಾಕೋ ಗೊತ್ತಿಲ್ಲ, ನಂಗೆ ಈ ಫ್ರಾಕ್ ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಚೆನ್ನಾಗಿದೆ ಇದು ಅಲ್ಲ. ಅವಳ ಹತ್ರ ರೆಡ್ ಕಲರ್ ಅಷ್ಟೊಂದಿಲ್ಲ, ಮತ್ತೆ ಕಾಟನ್ ಚೆನ್ನಾಗಿದೆ. ನಾನು ಇನ್ನೂ ಸ್ವಲ್ಪ ದೊಡ್ಡ ತಗೊಳ್ಳೋಣ ಅಂದ್ರೆ ಗೋಪಿ ಇಲ್ಲ ಈ ತರ. ರೆಡ್ ಕಲರ್ ಅಲ್ಲ, ರೆಡ್ ಮತ್ತೆ ಆ ತರ ಕ್ರೀಮ್ ತರ ನಾಕೊಳ್ಳ ಇದ್ರದ್ದು ಚಾಕ್ಲೇಟ್ ಬೇಕಾ ನಿಂಗೆ? ಓಕೆ, ನಾನು ಮನುಷ್ಯನಲ್ವಾ. ಆಮೇಲೆ ಇದು ಒಂದು ಕಾಫಿ ಸೆಟ್, ಕಾಫಿ ಲೋಟ. ಇದೇ 90 ರೂಪೀಸ್. ಕಮ್ಮಿದೆ ತಗೊಂಡೆ, ಅಂದರೆ ನನಗೆ ಡೈಲಿ ರೆಗ್ಯುಲರ್ ಯೂಸ್ ಬೇಕಾಗುತ್ತೆ ಅಂತ. ನೋಡೋಣ, ಒಂದು ತೆಗೆದು ತೋರಿಸ್ತೀನಿ. ಗೋಪಿಗೆ ಮದುವೆ ಟೈಮಲ್ಲಿ ಎಲ್ಲಿಂದ ಬೇಬಿ ನಮಗೆ ಬಂದಿರೋದು ಗಿಫ್ಟ್? ಹೋಮ್ ಸೆಂಟರಿಂದ ಬಂದಿದ್ದಿತ್ತು. ಓಕೆ, 99 ರೂಪೀಸ್ ಕೊಡ್ಬೋದು, ಬರ್ತಿಲ್ಲ ನೋಡೆ. ನೋಡಿ ಚೆನ್ನಾಗಿರುತ್ತೆ. ತೊಳೆದ್ಬಿಟ್ಟು ಬಟ್ ತಗೊಳೋದಕ್ಕೇನಿಲ್ಲ ಬೇಜಾರು. ಬಿದ್ದ ಕೈಗೆ ಮಿಸ್ ಆಗಿ ಹೊಡೆದ್ರೆ ಅದೊಂದು ಹೊಡೆದೈತವೆ. ನನಗೆ ಇಲ್ಲಿ ತೋರಿಸು, ನನಗೆ ಈ ಥರದವು ಈ ಥರದ್ದು ಕಲೆಕ್ಷನ್ಸ್ ಅಂದರೆ ನನಗೆ ಮನೆಯಲ್ಲೂ ಅಷ್ಟೇ ಈ ಥರದ್ದೇ ಎಲ್ಲ ಗಾಜಿಂದ ಯೂಸ್ ಮಾಡ್ಬೇಕಂತ ಆಸೆ. ಇವಾಗಲೂ ಅಷ್ಟೇ ರೇಷನ್ ತುಂಬೋದಕ್ಕೂ ನೋಡ್ಕೊಂಡು ಬಂದೆ. ಬಟ್ ಅದು ನನಗೆ ಯಾಕೋ ಸೈಜ್ ಸೆಟ್ ಆಗಿಲ್ಲ, ಅದಕ್ಕೋಸ್ಕರ ವಾಪಸ್ ಬಂದು. ಮತ್ತು ಡಿಸೈನ್ ಇಷ್ಟ ಆಗಿಲ್ಲ. ನೋಡೋಣ ಆದರೆ ಮತ್ತೆ ಆ ಥರದ್ದು ಒಂದು ತಗೊಳ್ತೀನಿ. ತಗೊಳ್ಳೋದಲ್ಲ, ಮಗ ಇರೋ ಮನೇಲಿ ಹೇಳೋಕ್ಕಾಗಲ್ಲ. ಸೊ ಅಷ್ಟೇ. ಆಮೇಲೆ ಫ್ರಿಡ್ಜ್ ಆರ್ಗನೈಸೇಷನ್ ಮಾಡ್ಬೇಕಾದ್ರೆ ಸಿಗ್ತೀನಿ.
ಸುಮ್ಮನೆ ಖಾರ ಇರುತ್ತೆ. ಇಟ್ಕೊಳ್ಳೋಣ. ಮಮ್ಮಿಗೆ ಸ್ಪೂನಲ್ಲಿ ತಿನ್ಸು, ಕೈಯಲ್ಲಿ ತಿನ್ನಿಸ್ಬಾರ್ದು. ಏನು ಬಂತು ಕೈಯಲ್ಲಿ? ಏನು ಬಂದಿಲ್ಲ. ಇದು ನಂದು ಕೊಡಿ ಮಾಡ್ತಾ ಇದ್ರೆ ಚೀಸು. ಬೇಬಿ ಇಟ್ಕೋ, ಬೇಬಿಂಗೆ ಒಂದು ಓಪನ್ ಮಾಡ್ತೀನಿ. ನಾನು ಒಂದಷ್ಟು ಮೀಶೋಯಿಂದ ಮತ್ತು ಲೋಕಲ್ ಶಾಪಿಂದ ಕಿಚನ್ಗೆ ಬೇಕಾಗಿರುವಂಥ ಹೊಸ ಐಟಮ್ಸ್ನ ಆ್ಯಡ್ ಆನ್ ಮಾಡಿದ್ದೀನಿ. ಮುಂಬರೋ ದಿನಗಳಲ್ಲಿ ಕಿಚನ್ದು ಆರ್ಗನೈಸೇಷನ್ ಬ್ಲಾಗು ಮತ್ತು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇವನ್ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಏನೇನೆಲ್ಲ ಚೇಂಜಸ್ ಮಾಡ್ಬೋದು ಅಷ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ನನಗೆ ಒಂದೇ ಥರ ಸೆಟ್ ಒಂದು 6 ಕಂಟೈನರ್ಸ್ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ನೋಡ್ತಿದ್ದೆ, ಬಟ್ ನನಗೆ ಸಿಕ್ಕಿಲ್ಲ. ಏನೇನು ಸಿಕ್ಕಿದೆ ನನ್ನ ಐಡಿಯಾ ತಕ್ಕಂಗೆ, ಸೊ ಅದನ್ನು ನಾನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ನಾನು ಮೀಶೋಯಿಂದ ಏನೇನು ತರಿಸಿದ್ದೀನಿ ಮತ್ತು ಯಾವ ರೀತಿ ಇದೆ ಅದೆಲ್ಲ ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಫ್ರಿಡ್ಜ್ದು ಅಷ್ಟೇ ಒಂದು ಸ್ವಲ್ಪ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ. ಏನು ರೇಷನ್ ಇತ್ತು ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್.